ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ. ನಾ ಮಣ್ಣಲ್ಲಿರದೆ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ. ಕ್ರಿಸ್ತೇಸುವಿನಲ್ಲಿ ಆತ್ಮೀಯ ಬಂಧುಗಳೇ, ಇಂದು ಮುಂಜಾನೆಯ ಶುಭಾಶಯಗಳು. ಪವಿತ್ರ ಯೇಸು ಎಂಬ ಸಭೆಯ ಪರವಾಗಿ ನಿಮ್ಮನ್ನು ಆರ್ಸಿಸಿ ಶುಭ ಕೋರುತ್ತೇವೆ. ಅಪೊಸ್ತಲರ ಕೃತ್ಯಗಳಲ್ಲಿ 27ನೇ ಅಧ್ಯಾಯ 14ರಿಂದ 20ರವರೆಗೂ ಓದುತ್ತೇವೆ. ಸ್ವಲ್ಪ ಹೊತ್ತಿನ ಮೇಲೆ ಆ ದ್ವೀಪದ ಮೇಲಿನಿಂದ ಈಶಾನ್ಯ ಪೂರ್ವ ವಾಯು ಎಂಬ ಹುಚ್ಚು ಗಾಳಿಯು ಹೊಡೆಯಿತು. ಆ ಹೊಡೆತಕ್ಕೆ ಹಡಗು ಸಿಕ್ಕಿಕೊಂಡು ಗಾಳಿಗೆದುರಾಗಿ ನಿಲ್ಲುವುದಕ್ಕೆ ಆಗದೆ ಹೋದುದರಿಂದ ಗಾಳಿಗೆ ಆಸ್ಪದ ಕೊಟ್ಟು ನೂಕಿಸಿಕೊಂಡು ಹೋದೆವು. ಕ್ಲೌಡಿಯಾ ಎಂಬ ಒಂದು ಸಣ್ಣ ದ್ವೀಪದ ಮರೆಯಲ್ಲಿ ಹಡಗನ್ನು ನಡೆಸಿಕೊಂಡು ಬಂದ ತರುವಾಯ ಹಡಗಿನ ದೋಣಿಯನ್ನು ಎತ್ತಿ ಭದ್ರ ಮಾಡಿಕೊಳ್ಳುವುದು ನಮಗೆ ಪ್ರಯಾಸವಾಯಿತು. ಅದನ್ನು ಮೇಲಕ್ಕೆ ಎತ್ತಿದ ತರುವಾಯ ಹೂಜಿಗಳನ್ನು ತೆಗೆದುಕೊಂಡು ಹಡಗಿನ ಕೆಳಭಾಗವನ್ನು ಬಿಗಿದರು. ಆಮೇಲೆ ಸುತ್ತಸ್ ಎಂಬ ಕಳ್ಳು ಉಸಿಬಿನಲ್ಲಿ ಸಿಕ್ಕಿ ಬಿದ್ದೇನೆ ಎಂದು ಭಯಪಟ್ಟು ಆಯಿಯನ್ನು ಸಡಿಲ ಮಾಡಿ ನೂಕಿಸಿಕೊಂಡು ಹೋದೆವು. ಗಾಳಿಯು ನಮ್ಮ ಅತ್ಯಂತವಾಗಿ ಒಯ್ದಾಡಿಸಿದ್ರಿಂದ ಅವರು ಮರುದಿನ ಸರಕನ್ನು ಬಿಸಾಡುತ್ತಿದ್ದರು. 3ನೇ ದಿನದಲ್ಲಿ ಹಡಗಿನ ಅಡ್ಡಮರವನ್ನು ತಮ್ಮ ಕೈಯಿಂದಲೇ ಹೊರಗೆ ಎತ್ತಿ ಹಾಕಿದರು. ಪ್ರಿಯರೇ, ಈ ಒಂದು ದೋಣಿಯ ಒಂದು ಪ್ರಯಾಣದಲ್ಲಿ ಅಪೊಸ್ತಲನಾದ ಪೌಲನು ಒಂದು ವಿಚಾರಣೆಗೆ ಹೋಗಬೇಕಾಗಿತ್ತು. ಅಂತ ಸಂದರ್ಭದಲ್ಲಿ ಇಲ್ಲಿ ನಾವು ಕಾಣುತ್ತೇವೆ. ಹೌದು ಪ್ರಿಯರೇ, ನಮ್ಮ ಕುಟುಂಬ ಜೀವನದಲ್ಲಿ ಅನೇಕ ಬಿರುಗಾಳಿ ಎಂಬ ಸಮಸ್ಯೆಗಳು, ಅನೇಕ ಅಡೆತಡೆಗಳು ನಮ್ಮನ್ನು ತಾಕಬಹುದು. ಯೇಸು ಕೂಡ ಒಂದು ದೋಣಿಯಲ್ಲಿ ಹೋಗಬೇಕಾದ್ರೆ ಯೇಸು ಇದ್ದಂತ ದೋಣಿಯಲ್ಲಿ ಅವರಿಗೆ ಅನೇಕ ವಿಧವಾದ ಭಯ ಏರ್ಪಟ್ಟಿತ್ತು. ಅವರು ಎಲ್ಲಿ ನಾವು ಮುಳುಗುತ್ತೇವೋ, ಈ ಅಲೆ ನಮ್ಮನ್ನು ಮುಳುಗಿಸ್ತಾ ಇದೆ, ಭಯ ಭರಿತರಾದ್ರು. ಅದೇ ರೀತಿಯಾಗಿ ನಮ್ಮ ಕುಟುಂಬ ಜೀವನದಲ್ಲಿ ಬರತಕ್ಕಂತ ಕಷ್ಟ ನಷ್ಟಗಳ ಮಧ್ಯದಲ್ಲಿ ನಾವು ಹಾದು ಹೋಗಬೇಕಾದ್ರೆ ಯೇಸುವನ್ನು ನಮ್ಮ ಕುಟುಂಬವನ್ನು ನಡೆಸುವಂತರಾಗಿ ನಾವು ಅರ್ಪಿಸಿಕೊಳ್ಳುವಾಗ ನಿಜವಾಗಲೂ ಆ ದೇವರು ಹೇಳ್ತಾರೆ, ನಿನ್ನ ಭೂ ಯಾತ್ರೆಯನ್ನು ನನ್ನ ಮೇಲೆ ವಹಿಸಿಬಿಡು, ನಾನೇ ಅದನ್ನು ಸಾಗಿಸುತ್ತೇನೆ ಎಂದು ವಾಗ್ದಾನ ಮಾಡಿದ್ದಾರೆ. ಆ ರೀತಿಯಾಗಿ ಮಕ್ಕಳ ಭವಿಷ್ಯ ಕಾಲ ಏನಾಗಬಹುದು, ಅವರ ವಿದ್ಯಾಭ್ಯಾಸ ಏನಾಗಬಹುದು, ನಮ್ಮ ಕುಟುಂಬದ ಪರಿಸ್ಥಿತಿ ಏನಾಗಬಹುದು, ನಾನಾ ವಿಧವಾದ ಕಷ್ಟಗಳಲ್ಲಿ ಈ ಕುಟುಂಬ ಎಂಬ ಜೀವನದಲ್ಲಿ ನಾವು ಪಯಣಿಗಳಾಗಿರಬೇಕಾದ್ರೆ ಯೇಸುವನ್ನು ನಂಬುವಾಗ ಅವರು ಹೇಳುತ್ತಾರೆ, ನನ್ನನ್ನು ನಂಬಿದವರನ್ನು ನಾನು ಎಂದಿಗೂ ಕೈ ಬಿಡುವುದಿಲ್ಲ, ನಿರಾಕರಿಸುವುದಿಲ್ಲ. ಒಂದು ವೇಳೆ ನಾವು ದೇವರಿಗೆ ಅಪ್ರಿಯರಾಗಿದ್ದರೂ ಕೂಡ ಕ್ಷಮಾಪಣೆಯನ್ನು ಕೇಳಪ್ಪ, ನಮ್ಮನ್ನು ಮನ್ನಿಸಪ್ಪ, ನಿಮ್ಮ ರಕ್ತದಿಂದ ನಮ್ಮನ್ನು ತೊಳೆಯಿರಿ, ನಿಮ್ಮ ಆಶೀರ್ವಾದಕ್ಕೆ ಪಾತ್ರ ಆಗುವಂತೆ ನಮ್ಮನ್ನು ಅನುಗ್ರಹಿಸಿರಿ ಎಂಬುದಾಗಿ ಬೇಡುವಾಗಪ್ಪ, ನಮ್ಮ ಮಕ್ಕಳ ಯೌವನ ಕಾಲದ ಪ್ರಾಯವನ್ನು ಆಶೀರ್ವಾದ ಮಾಡಿರಿ, ಅವರ ಭವಿಷ್ಯ ಕಾಲದ ನಿರೀಕ್ಷೆಗಳನ್ನು ಆಶೀರ್ವಾದ ಮಾಡಿರಿ. ಅವರಿಗೆ ಬರತಕ್ಕಂಥ ಅನಾರೋಗ್ಯದಿಂದ ಯೇಸುವೆ ನಿಮ್ಮ ಕಲ್ವಾರಿ ಹಸ್ತದಿಂದ ಅವರನ್ನು ಮುಟ್ಟಿ ಸ್ವಸ್ಥತೆಯನ್ನು, ಆರೋಗ್ಯವನ್ನು ನೀವು ಕೊಡುವುದಕ್ಕಾಗಿ ನಿಮಗೆ ಸ್ತೋತ್ರವಾಗಲಿ. ನೀವು ಹೇಳಿದ್ದೀರಾ, ನನ್ನ ಬಾಸುಂಡೆಗಳಿಂದ ನೀವು ಸ್ವಸ್ಥರಾದರೆ ಎಂಬುದಾಗಿ ಆ ನಿಮ್ಮ ವಾಗ್ದಾನದ ಆಶೀರ್ವಾದವನ್ನು ನಾವು ಪಡೆದುಕೊಳ್ಳುವಂತೆ ಅಪ್ಪ ಈ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳುವ, ಈ ಪ್ರಾರ್ಥನೆಯಲ್ಲಿ ಹೊಂದಾಣಿಕೆ ಒಬ್ಬೊಬ್ಬರನ್ನು ಆಶೀರ್ವಾದ ಮಾಡಿ ನಡೆಸಿಕೊಡಬೇಕಾಗಿ ನಮ್ಮ ಮಧ್ಯದಲ್ಲಿ ಜೀವಂತವಾದ ಯೇಸುವಿನ ನಾಮದಲ್ಲಿ ಬೇಡಿ ಆಶೀರ್ವಾದವನ್ನು ಹೊಂದಿಸಿ ನಿಮಗೆ ಶುಭಾಶಯಗಳನ್ನು ಬಯಸ್ತೇವೆ. ಯೇಸುವಿನ ನಾಮದಲ್ಲಿ ಆಮೆನ್.